ಮೆಟ್ರೋ ಬಸ್ ರೇಟ್ ಈಗ ದರ ಏರಿಕೆ ಆಗಿದ್ದಾಯ್ತು. ಈಗ ನೆಕ್ಸ್ಟ್ ಯಾವ ದರ ಹೆಚ್ಚಳ ಅಂತಂದ್ರೆ ಅದಕ್ಕೆ ಸಿಗ್ತಾ ಇರೋ ಉತ್ತರ ಕರೆಂಟ್ ಶಾಕ್ ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಈ ದುಬಾರಿ ದುನಿಯಾದಲ್ಲಿ ಬದುಕಿದವನೇ ಮಹಾಶೂರ ಎನ್ನುವಂತಹ ಪರಿಸ್ಥಿತಿ. ಈಗ ಜನರಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಸರ್ಕಾರ ರೆಡಿ ಆಗಿದೆ. ಹಾಲಿನ ದರ ಹೆಚ್ಚಳ ಆಯಿತು, ಬಸ್ ಟಿಕೆಟ್ ದರ ಹೆಚ್ಚಳ ಆಯಿತು, ಮೆಟ್ರೋ ದರ ಹೆಚ್ಚಳ ಆಯಿತು. ಈಗ ಕರೆಂಟ್ ದರ ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೋತಾ ಇದೆ. ಗೃಹ ಜ್ಯೋತಿಯ ನಡುವೆ ವಿದ್ಯುತ್ ಗ್ರಾಹಕರಿಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಏಪ್ರಿಲ್ನಿಂದಲೇ ಜನತೆಗೆ ಕರೆಂಟ್ ಶಾಕ್ ತಟ್ಟಲಿದೆಯಾ? 5 ಎಸ್ಕಾಂಗಳಿಂದ ದರ ಏರಿಸುವಂತೆ ಕೆಇಆರ್ಸಿಗೆ ಪ್ರಸ್ತಾವನೆ ಬಂದಿದೆ. ಯೂನಿಟ್ಗೆ ₹1 1.5 ರೂಪಾಯಿವರೆಗೂ ಕೂಡ ಹೆಚ್ಚಳ ಮಾಡಬೇಕು ಅಂತ ಎಸ್ಕಾಂಗಳಿಂದ ಪ್ರಸ್ತಾವನೆ ಇದೆ. ಕಳೆದ ವರ್ಷ ವಿದ್ಯುತ್ ದರ ಇಳಿಕೆ ಮಾಡಿದ್ದಂತಹ ಕೆಇಆರ್ಸಿ ಈ ಬಾರಿ ವಿದ್ಯುತ್ ದರ ಏರಿಕೆ ಅನಿವಾರ್ಯ ಅಂತ ಎಸ್ಕಾಂಗಳು ಹೇಳ್ತಾ ಇವೆ. ಆ ನಿಟ್ಟಿನಲ್ಲಿ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿವೆ. ಆರ್ಥಿಕ ಸಂಕಷ್ಟದ ನೆಪ ಒಡ್ಡಿ ದರ ಏರಿಕೆಗೆ ಪ್ರಸ್ತಾಪ ಆಗಿದೆ. ವಿದ್ಯುತ್ ದರ ಏರಿಕೆಗೆ ಕೆಇಆರ್ಸಿ ಗ್ರೀನ್ ಸಿಗ್ನಲ್ ಕೊಡುತ್ತಾ? ಏಪ್ರಿಲ್ನಿಂದಲೇ ಹೊಸ ದರ ಜಾರಿಯಾಗುತ್ತಾ? ಅಂತಹ ಸಾಧ್ಯತೆಗಳು ಹೆಚ್ಚು ಅಂತಲೇ ಹೇಳಲಾಗ್ತಾ ಇದೆ. ಯೂನಿಟ್ಗೆ ₹1 1.5 ರೂಪಾಯಿವರೆಗೂ ಏರಿಕೆ ಆಗಬಹುದು. ಕಳೆದ ವರ್ಷ ದರ ಇಳಿಕೆ ಮಾಡಿತ್ತು ಕೆಇಆರ್ಸಿ. ಈಗ ಎಸ್ಕಾಂಗಳು ದರ ಹೆಚ್ಚಳ ಮಾಡಲೇಬೇಕು ಅನ್ನೋ ಪ್ರಸ್ತಾವವನ್ನು ಇಟ್ಟಿವೆ. ಆ ಹಿನ್ನೆಲೆಯಲ್ಲಿ ಏಪ್ರಿಲ್ 1ರಿಂದಲೇ ದರ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಮತಾ, ವಿದ್ಯುತ್ ದರ ಹೆಚ್ಚಳ ಆಗೋದು ಕನ್ಫರ್ಮ್ ಆಗ್ತಾ ಇದೆಯಾ? ಏನ್ ಚರ್ಚೆಗಳಾಗ್ತಾ ಇದೆ? ಏನ್ ನಿರ್ಧಾರ ಹೊರಬೀಳಬಹುದು? ವೀಣಾ, ಹೌದು. ಏನು ಈಗಾಗಲೇ ಒಂದಷ್ಟು ಮೆಟ್ರೋ ದರ ಏರಿಕೆ ಆಯ್ತು, ಅದರ ಜೊತೆಗೆ ಸಾರಿಗೆ ದರ ಕೂಡ ಏರಿಕೆ ಆಯ್ತು. ಈಗ ಇನ್ನೊಂದು ಸರದಿ ಏನು ಅಂತಂದ್ರೆ ವಿದ್ಯುತ್ ದರ ಏರಿಕೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಸರ್ಕಾರ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಗೃಹ ಜ್ಯೋತಿಯಿಂದ ಒಂದಷ್ಟು ನಷ್ಟಕ್ಕೆ ಈಡಾಗಿರುವಂತಹ ಇಲಾಖೆ ಈಗ ಈ ಬಾರಿಯೂ ಕೂಡ ವಿದ್ಯುತ್ ದರವನ್ನ ಏರಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದೆ. ಇದಕ್ಕೆ ಬೇಕಾಗಿರುವಂತದ್ದು ಅಂತಂದ್ರೆ ಅಕ್ಟೋಬರ್ ನವೆಂಬರಿಂದಲೇ ಇದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದೆ ಇಂಧನ ಇಲಾಖೆ. ಅಂದ್ರೆ ಎಲ್ಲಾ 5 ಎಸ್ಕಾಂಗಳು ಏನಿದಾವೆ ಅವರು ಅವರದ್ದೇ ಆದಂತಹ ಒಂದು ದರವನ್ನ ಇಷ್ಟು ದರ ಜಾಸ್ತಿ ಮಾಡಬೇಕು ಅಂತ ಹೇಳಿ ಕೆಇಆರ್ಸಿಗೆ ಈಗಾಗಲೇ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ಒಂದು ಅಂದಾಜು ₹1 1.5 ರೂಪಾಯಿವರೆಗೂ ಕೂಡ ದರ ಏರಿಕೆ ಮಾಡುವಂತೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಒಂದಷ್ಟು ಕಾರಣವನ್ನು ಕೂಡ ಹೇಳಿದ್ದಾರೆ. ಆರ್ಥಿಕ ಸಂಕಷ್ಟದಲ್ಲಿ ಇದೀವಿ, ಕಳೆದ ಬಾರಿಯೂ ಕೂಡ ದರವನ್ನ ಜಾಸ್ತಿ ಮಾಡಲಿಲ್ಲ, ವಿದ್ಯುತ್ ದರವನ್ನ ಕಡಿತಗೊಳಿಸಿದೀರಿ ಅನ್ನುವಂಥದ್ದನ್ನ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಅಂದ್ರೆ ಅದಕ್ಕಿಂತ ಹಿಂದಿನ ಬಾರಿ ನಾವು ನೋಡಿದ್ರೆ 2 3 ಬಾರಿ ವಿದ್ಯುತ್ ದರವನ್ನ ಜಾಸ್ತಿ ಮಾಡಿದ್ರು. ಇಲ್ಲಿ ಒಂದು ರೀತಿನಲ್ಲಿ ನಾವು ಅಂದ್ರೆ ಈಗ ನೀರಿನ ದರವನ್ನ ನೋಡಿದ್ರೆ ವಿದ್ಯುತ್ ದರ ಕಂಪೇರ್ ಮಾಡಿದ್ರೆ ವಿದ್ಯುತ್ ದರ ಪ್ರತಿ ವರ್ಷವೂ ಕೂಡ ಜಾಸ್ತಿ ಮಾಡ್ತಾನೆ ಹೋಗ್ತಾರೆ. ಆದ್ರೆ ನೀರಿನ ದರ ಮಾತ್ರ ಇಲ್ಲಿ ಜಾಸ್ತಿ ಆಗ್ತಾ ಇಲ್ಲ ಆಗಿಲ್ಲ ಅನ್ನುವಂಥದ್ದು ಈಗಾಗಲೇ ನಿಗಮದಿಂದ ಕೂಡ ಕೇಳಿ ಬರ್ತಾ ಇರುವಂತದ್ದು ಮಾತುಗಳು. ಆದ್ರೆ ಈಗ ವಿದ್ಯುತ್ ದರವನ್ನ ಜಾಸ್ತಿ ಮಾಡೋದಕ್ಕೆ ಪ್ರತಿ ವರ್ಷವೂ ಕೂಡ ಬೇಡಿಕೆಯನ್ನ ಇಟ್ಕೊಂಡೇ ಇರ್ತಾರೆ. ಕಳೆದ ಬಾರಿ ಮಾತ್ರ ಅಂದ್ರೆ ಅದಕ್ಕಿಂತ ಹಿಂದಿನ ವರ್ಷ ಕಡಿಮೆ 3 ಬಾರಿ ಜಾಸ್ತಿ ಮಾಡಿರೋ ಅನ್ನೋ ಕಾರಣಕ್ಕೆ ಕಳೆದ ಬಾರಿ ಇಳಿಕೆ ಮಾಡಿದ್ರು. ಆದ್ರೆ ಈ ಬಾರಿ ಮತ್ತೆ ವಿದ್ಯುತ್ ದರವನ್ನ ಜಾಸ್ತಿ ಮಾಡೋದಕ್ಕೆ ಅಂತ ಹೇಳಿ ಈಗಾಗಲೇ ಸಭೆಯನ್ನು ಕೂಡ ನಡೆಸಲಾಗಿದೆ. ನಿನ್ನೆ ಬೆಸ್ಕಾಂನ MD ಆಗಿರುವಂತಹ ಶಿವಶಂಕರ್ ಅವರ ನೇತೃತ್ವದಲ್ಲೂ ಕೂಡ ಒಂದು ಸಭೆಯನ್ನ ನಡೆಸಲಾಗಿತ್ತು. ಆ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಇನ್ನು ಫೆಬ್ರವರಿ 17ರಂದು ಕೆಇಆರ್ಸಿ ಜೊತೆಗೆ ಒಂದು ಸಭೆ ಕೂಡ ನಡೆಸಲಾಗುತ್ತೆ. ಆ ಸಭೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು ಮತ್ತೆ ಏನ್ ಕಾರಣಗಳು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಚರ್ಚೆ ಕೂಡ ಮಾಡಲಾಗುತ್ತೆ. ಚರ್ಚೆಯ ಬಳಿಕ ಎಷ್ಟು ದರ ಜಾಸ್ತಿ ಮಾಡಬೇಕು ಅನ್ನುವಂಥದ್ದನ್ನ ಡಿಸೈಡ್ ಮಾಡಲಾಗುತ್ತೆ. ಅದಾದ ಬಳಿಕ ಏಪ್ರಿಲ್ ತಿಂಗಳಿಂದ ಅಂದ್ರೆ ಏಪ್ರಿಲ್ 1ರಿಂದಲೇ ಪರಿಷ್ಕೃತ ದರ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಭಾರಿ ನಷ್ಟದಲ್ಲಿದೆ ಇಂಧನ ಇಲಾಖೆ. ಹಾಗಾಗಿ ಈ ಬಾರಿ ವಿದ್ಯುತ್ ದರವನ್ನ ಜಾಸ್ತಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಸಭೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಥ್ಯಾಂಕ್ ಯು ಮಮತಾ, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.